ಹೌದಾ ಬೇಡವಾ? ನನ್ನ ದೇವನಹಳ್ಳಿ ಕಡೆಯಿಂದ ತುಂಬ ಜನ ಕೆಂಪೇಗೌಡ ಹಾಸ್ಪಿಟಲ್ ನಾನು ನೋಡಿದ್ದೀನಿ. ಇದರೊಳಗೆ ರಾತ್ರಿ ಹೊತ್ತು ನೀರು ಕಟ್ಟಕ್ಕೆ ಹೋಗ್ತಾರೆ, ಯಾಕಂದರೆ ರಾತ್ರಿ ಹೊತ್ತೇ ಕರೆಂಟ್ ಬರೋದು ಅನ್ಫಾರ್ಚುನೇಟ್ಲಿ ರೈತರಿಗೆ. ಆ ಕತ್ಲಲ್ಲಿ ಕೀ ತೊಗೊಳ್ಳಿಕ್ಕೆ ಇದ್ರ ಮೇಲೆ ಅಟ್ಟದ ಮೇಲೆ ಇಟ್ಟಿರ್ತಾನೆ ಅಲ್ಲಿ ಹಾವು ಬೆಚ್ಚಗೆ ಮಲಗಿರುತ್ತೆ. ಹಾವು ಯಾವತ್ತೂ ಕೂಡ ಬೆಚ್ಚಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಕೈ ಹಾಕಿದ ತಕ್ಷಣ ನೀವು ಪಟ್ ಅಂತ ಕಚ್ಚುತ್ತೆ ಅನ್ಫಾರ್ಚುನೇಟ್ಲಿ. ಇದೆಲ್ಲ ಈಚೀಚೆಗಂತೂ ವಾಟ್ಸಪ್ನಲ್ಲಿ ಮೊನ್ನೆ ತಾನೇ ಒಂದು ಅಮ್ಮ ಮಗ ಕೆಳಗೆ ಇಳಿಯುತ್ತೆ, ಅಲ್ಲಿ ನಾಗರ ಠಕ್ ಅಂತ ಎದ್ದೊಳುತ್ತೆ. ಅಮ್ಮ ಸ್ವಲ್ಪ ಮಗನ ಈ ಕಡೆ ಎತ್ಕೊಳ್ದಿದ್ರೆ ಕಚ್ಚಿಬಿಡ್ತಾ ಇತ್ತು. ಅದು ಕಚ್ಚಿದ್ರೆ ಮಗು ಸತ್ತೋಗಿರೋದು ಅಲ್ಲ, ಕಚ್ಚಿದ ತಕ್ಷಣ ಸತ್ತೋಗಲ್ಲ. ಇದನ್ನು ಚೆನ್ನಾಗಿ ನೆನಪಿಡ್ಬೇಕು ನೀವು. ಪಾಯ್ಸನಸ್ ಸ್ನೇಕಿಗೆ 2 ಹಲ್ಲಿರ್ತವೆ, ಸಿರಿಂಜ್ ಥರ ಇರುತ್ತೆ. ಅದು ಕಚ್ಚುತ್ತಾ ಅಂದರೆ ಇಲ್ಲಿ ವಿಷದ ಗ್ರಂಥಿ ಇರುತ್ತೆ, ಅಂದರೆ ನಮ್ಮ ಜೊಲ್ಲು ಗ್ರಂಥಿ ಥರ ಅದಕ್ಕೆ ಒಂದು ವಿಷ ಉತ್ಪತ್ತಿ ಮಾಡುವ ಗ್ರಂಥಿ ಇರುತ್ತೆ. ಅಲ್ಲಿಂದ ಅದು ಸಿರಿಂಜ್ ಥರ ಇರುತ್ತೆ ಹಲ್ಲು, ಮಧ್ಯ ಹಲ್ಲುಗಳು ಹಿಡ್ಕೊಳ್ಳೋಕ್ಕಷ್ಟೆ. ಇದು ಕಚ್ಚಿದರೆ ಇಂಜೆಕ್ಷನ್ ಹೋದಂಗೆ ಹೋಗುತ್ತೆ ಚರ್ಮದೊಳಕ್ಕೆ. ಆ ಪಾಯ್ಸನ್ನಿಂದ ಮನುಷ್ಯ 2 ಥರ ಪಾಯ್ಸನ್ ಇದೆ ನಮ್ಮಲ್ಲಿ. ನ್ಯೂರೋಜೆನಿಕ್ ಶಾಕ್ ಕೊಡುವಂಥದ್ದು, ಇನ್ನೊಂದು ಹಿಮಾಲೈಟಿಕ್ ಪಾಯ್ಸನ್, ಅಂದರೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ, ರಕ್ತ ಸುರಿದು ಅಥವಾ ಒಳಗಡೆ ರಕ್ತಸ್ರಾವಾಗಿ ಸತ್ತೋಗ್ತಾರೆ. ಈ ನಾಗರಾವು ಕಡಿದ್ರೆ ಅದು ಮನುಷ್ಯನಿಗೆ ಬ್ರೈನ್ಗೆಲ್ಲ ಹೋಗಿ ಕಣ್ಣುಗಳು ತೆಗಿಲಿಕ್ಕಾಗದಾಗೆ ಪ್ಯಾರಾಲಿಸಿಸ್ ಥರ ಆಗಿ ನ್ಯೂರೋಜೆನಿಕ್ ಶಾಕ್ ಅಂತೀವಿ ನಾವು, ಸತ್ತೋಗ್ತಾರೆ. ಇವಾಗ ನಾನು ಹೇಳಕ್ಕೆ ಹೊರಟಿರೋ ವಿಚಾರ ಇಷ್ಟೇ. ಹಾವು ಕಚ್ಚಿದ್ರೆ ಏನು ಮಾಡಬೇಕು? ಇನ್ನೊಂದು ವಿಚಾರ, ಮಂತ್ರ ಹಾಕ್ತಾರೆ. ಹಾವು ಕಚ್ಚಿದಾಗೆ ಓಡಬೇಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಹೆದರ್ಕೋಬೇಡಿ, ಅಲ್ಲೇ ಕೂತ್ಕೊಳ್ಳಿ. ಹಾವು ಕಚ್ಚಿ ಹೊರಟೋಗುತ್ತೆ, ನಿಮ್ಮ ಮುಂದೆ ಏನು ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ನೀವು ಹಾವನ್ನ ಹಿಡಿದು ಒಟ್ಟಿಸ್ಕೊಂಡು ಹೊಡೆಯೋದು ಏನು ಬೇಕಿಲ್ಲ. ಅದು ಭಯದಿಂದ ಕಚ್ಚಿತು, ಅದ್ರ ಪಾಡಿಗೆ ಹೊರಟೋಗ್ಬಿಡುತ್ತೆ. ಅದ್ರ ಹಿಡ್ಕೊಂಡು ಹುಡ್ಕೋಕೆ ಹೋಗೋಬೇಡಿ, ದಯವಿಟ್ಟು ಅಲ್ಲೇ ಕೂತ್ಕೊಳ್ಳಿ, ಓಡಬೇಡಿ. ಯಾರಿಗನ ಕರೀರಿ, ಕೂಗ್ರಿ ಹಾವು ಕಚ್ಚಿಬಿಟ್ಟಿದೆ ಅಂತ, ಅವ್ರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಕಚ್ಚಿರೋ ಜಾಗನ ಕುಯ್ದುಬಿಟ್ಟು ಬಾಯಿ ಹಾಕಿ ವಿಷ ಎಳೆಯಕ್ಕೆ ನೋಡ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಎರಡನೇದು, ಆ ಕೈ ಇಲ್ಲಿ ಕಚ್ಚಿದ್ರೆ ಇಲ್ಲಿ ದಾರ ಕಟ್ತಾರೆ, ಟೂರ್ನಿಕೆ ಅಂತೀವಿ ನಮ್ಮ ಭಾಷೆಯಲ್ಲಿ. ಟ್ವೈನ್ ದಾರ ಕಟ್ತಾರೆ. ನೀವು ಕಟ್ಟಿ ಪಾಯ್ಸನ್ ಮೇಲೆ ಹೋಗಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ನಿಮಗೆ ಟೂರ್ನಿಕೆ ಎಷ್ಟೊತ್ತಿ ಬಿಡಬೇಕು ಅಂತ ಐಡಿಯಾ ಇರಲ್ಲ. ಇವತ್ತು ನೆನಪಿದೆ, ನನ್ನೂರಿನ ನಾನು ಬೋರಿಂಗ್ ಹಾಸ್ಪಿಟಲಲ್ಲಿ ಸರ್ಜನ್ ಆಗಿದ್ದಾಗೆ ಸುಬ್ರಹ್ಮಣ್ಯ ಅಂತ ನಮ್ಮ ಮನೆ ಹತ್ರ ಇರೋ ಹುಡುಗ, ನನ್ನೂರು ಹಳ್ಳಿಯ ಮಧ್ಯದಲ್ಲಿದೆ, ಕೆರೆ ಪಕ್ಕದಲ್ಲಿ. ಈ ಹುಡುಗನ ತಂದೆ ನಾಗೇಶಪ್ಪ, ಅವರ ಮಗನಿಗೆ ಹಾವು ಕಚ್ಚಿರುತ್ತೆ 2 ದಿವಸದಿಂದ. ಟ್ವೈನ್ ದಾರ ಕಟ್ಬಿಟ್ಟಿದ್ದಾರೆ, 7 ವರ್ಷದ ಹುಡುಗ. ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಂದ 40 ಕಿಲೋಮೀಟ್ರ್ ನನ್ನೂರು. ಫಿಯಟ್ ಕಾರ್ನ ಹಳೆ ಫಿಯಟ್ ಕಾರ್ನಲ್ಲಿ ಹೋದ ತಕ್ಷಣ ನಮ್ಮ ಮಗನೇ ಅಲ್ಲಿ ನಾಗೇಶಪ್ಪನ ಮಗನ ಹಾವು ಕಚ್ಚಿಬಿಟ್ಟಿದೆ 2 ದಿನದಿಂದ, ಅಲ್ಲೇ ಗಾಂಧಿಗೆ ಅವಳು ಮಲಸ್ಕೊಂಡು ಮಂತ್ರ ಹಾಕ್ಸ್ತಾವ್ರು ಹೋಗೋದು. ನಾನು ಹೋಗಿ ನೋಡ್ತೀನಿ, ಟ್ವೈನ್ ದಾರ ಕಟ್ಟಿಬಿಟ್ಟಿದ್ದಾರೆ. ಇದಿಷ್ಟು ಕಪ್ಪಗಾಗೋಗ್ಬಿಟ್ಟಿದೆ. ಕಪ್ಪಿಗೆ ಅಂದರೆ ಸತ್ತು ಹೋಗಿದೆ ಕೈ. ಯಾಕಂದ್ರೆ ನೀವು ಇಲ್ಲಿ ಕಟ್ಟಿಬಿಟ್ರೆ, ಒಂದು ರಬ್ಬರ್ ಬ್ಯಾಂಡ್ ಹಾಕಿದರೆ 4 ಅವರ್ ಆದಮೇಲೆ ಇದು ಸತ್ತೋಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಇಲ್ಲಿ ಕಟ್ಟೋಗಿದೆ. ಅವನು ಯೂಶಲಿ ಪಾಯ್ಸನ್ನಿಂದ ಸಾಯೋರು ವಿತಿನ್ 24 ಅವರ್ಸ್ ಹೆಚ್ಚು ಕಮ್ಮಿ ಸಾಯ್ತಾರೆ. 2 ದಿನ ಆದಮೇಲೆ ಅವನು ಆರಾಮಾಗಿದ್ದಾನೆ, ಬಟ್ ಕೈ ಮಾತ್ರ ಹೋಯ್ತು. ಇಮಿಡಿಯೇಟ್ಲಿ ನನ್ನ ಕಾರ್ನಲ್ಲಿ ಅವನ್ನ ಮಲಗಿಸ್ಕೊಂಡು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿ ಅವ್ನ ಕೈ ತೆಗಿತೀನಿ ನಾನು. ಅವ್ನ ಜೀವ ಉಳಿಸ್ಬೇಕು ಅಂದರೆ ಅಂಬಿಡಿ. ಇವತ್ತು ಕೂಡ ನಮ್ಮ ಊರಿನಾಗಿದ್ದಾನೆ. ಅವನು ಈಸ್ ಅನ್ ಇಂಟರ್ನ್ಯಾಷನಲ್ ಹ್ಯಾಂಡಿಕ್ಯಾಪ್ಡ್ ಜಾವೆಲಿನ್ ಥ್ರೋ ಮಾಡ್ತಾನೆ. ಎಡಗೈ ಹೋಗಿರೋದು, ಬಲಗೈನ ಅವನು ದುಬೈಗೆ ಹೋಗಿ ಪ್ರೈಸ್ ಎಲ್ಲ ತೊಗೊಂಬಂದಿದ್ದಾನೆ. ಅದನ್ನು ಯಾಕೆ ಜ್ಞಾಪಿಸ್ತೆ ಅಂದರೆ, ನೀವು ತಿಳುವಳಿಕೆ ಹೇಳ್ತಿದ್ದ ಮೇಲೆ ಹಂಗೆ ಮಾಡಬೇಡಿ. ಇನ್ನೊಂದು, ನಾಗರಾವು ಕಚ್ಚಿದರೆ ಮಂತ್ರ ಹಾಕಿದರೆ ಉಳಿತಾರ ನೋಡಿ. ನಮ್ಮದೊಂದು ಪದ ಇದೆ, ಡ್ರೈ ಬೈಟ್ ಅಂತೀವಿ. ಕಚ್ಚಿದ ನಾಗರಾವೇ ನೋಡಿದ್ದೀರಾ, ಎಡೆ ಎತ್ತಿದೆ. ಆದರೆ ಮಂತ್ರ ಹಾಕಿದ್ರೆ ಈ ಮನುಷ್ಯ ಉಳಿದ್ಬಿಟ್ಟ. ಹೆಂಗೆ ಉಳ್ದ? ಅದನ್ನು ಡ್ರೈ ಬೈಟ್ ಅಂತೀವಿ. ಅಂದರೆ ಏನು? ಪಾಯ್ಸನ್, ಹಾವು ಕಚ್ಚಿದೆ, ಪಾಯ್ಸನ್ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ, ಹಾವಿಗೆ ದೇವರು ಪಾಯ್ಸನ್ ಕೊಟ್ಟಿರೋದು ತನ್ನ ಆಹಾರನ ಪ್ಯಾರಲೈಸ್ ಮಾಡಲಿಕ್ಕೆ. ಇಲಿ ಹೊಡಿತು ಅಂದರೆ, ಕಚ್ಚಿತು ಅಂದರೆ ಅದು ಪ್ಯಾರಲೈಸ್ ಆಗುತ್ತೆ. ಅವಾಗ ಅದು ನುಂಗುತ್ತೆ, ಸತ್ತೋಗುತ್ತೆ ಇಲಿ. ಇಲ್ಲದ್ರೆ ಅದು ಫೈಟ್ ಮಾಡೋಕ್ಕೆ ನೋಡ್ತದೆ, ತಪ್ಪಿಸ್ಕೊಳಕ್ಕೆ ನೋಡುತ್ತೆ. ಇದು ಕಚ್ಚಿದ್ರೆ ಅದು ಪ್ಯಾರಲೈಸ್ ಆದರೆ ಓಡೋಗೋಕ್ಕಾಗಲ್ಲ, ಆಮೇಲೆ ನುಂಗ್ಕೊಳ್ಳುತ್ತೆ. ಇದು ಆಗ್ತಾನೆ ಇಲ್ಲಿ ಕಚ್ಚಿರುತ್ತೆ, ನುಂಗ್ಕೊಳ್ಳುತ್ತೆ, ಮೆಲ್ಲ ತವಳ್ಕೊಂಡು ಹೋಗ್ತಾ ಇರುತ್ತೆ. ಯಾರ ಪಾಪ ಗೊತ್ತಿಲ್ಲದಿರೋ ಅದ್ರ ಬಾಲ ತುಳಿತಾನೆ, ಅದು ಮತ್ತೆ ಎಡೆ ಎತ್ತಿ ಪಟ್ ಅಂತ ಹೊಡೆಯುತ್ತೆ. ಆದರೆ ಪಾಯ್ಸನ್ ಇರಲ್ಲ. ಯಾಕಂದರೆ ಆಲ್ರೆಡಿ ಇಲ್ಲಿ ಇದು, ಯಾಕಂದರೆ ಹಾವು ನಮ್ಮ ಥರ ದುರಾಸೆ ಪಡಲ್ಲ.
ಒಂದು ಸಾರಿ ಒಂದು ಇಲಿ ತಿಂದರೆ ನೆಕ್ಸ್ಟ್ ಅದಕ್ಕೆ ಯಾವಾಗ ಬೇಕೋ ಆವಾಗಲೇ ಒಂದು 4-5 ಅವರ್ಸ್ ಗ್ಯಾಪ್ ಇರುತ್ತೆ, ಅದು ಉತ್ಪತ್ತಿ ಆಗುತ್ತೆ. ಈಗ ಇವನು ಬಂದು ಇವನು ಕಾಲು ತೊಳೆದಿದ್ದಕ್ಕೋಸ್ಕರಾಗಿ ಇವನಿಗೆ ಹೊಡೆದ್ರೆ ಅದು ಪಾಯ್ಸನ್ ಇರಲ್ಲ. ಅವಾಗ ಮಂತ್ರ ಹಾಕಿರೋ ಅಂಥ ಮನುಷ್ಯ ಉಳಿತಾನೆ, ಇದ್ರಿಲ್ಲ. ಅದಕ್ಕೆ ನಾನು ಜನಗಳಿಗೆ ಒಂದು ತಿಳುವಳಿಕೆ ಕೊಡ್ತೀನಿ, ನೀವು ಮಂತ್ರ ಹಾಕಿಸ್ತೀರಾ ಹಾಕಿ, ಆ ಮಂತ್ರವಾದಿನ ನಿಮ್ಮ ಕಾರ್ನ ಕುಂಡ್ರಿಸ್ಕೊಂಡು ನಿಮ್ಮ ಮ್ಯಾನ ಕುಂಡ್ರಿಸ್ಕೊಂಡು ಸೀದಾ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ. ಕೆಂಪೇಗೌಡನೋ ವಿಕ್ಟೋರಿಯಾನೋ ಬೋರಿಂಗು ನಮ್ಮ ಹತ್ರ ಪಾಲಿ ವೆನಮ್ ಇರುತ್ತೆ. ಇಪ್ಪಡಿದ ನಾನ್ ಪಾಯ್ಸನ್ ಈಗ ಕೆರೆ ಹಾವು ಇನ್ಯಾವುದೋ ಕತ್ತು ನಿಮ್ಮ ಬೈದಲ್ಲಿ ಅದಕ್ಕೂ ಮಂತ್ರ ಹಾಕ್ಸ್ತೀರಿ, ಅಲ್ಲೂ ಕರ್ಕೊಂಬರ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಬೈಟ್ ಮಾರ್ಕ್ ನೋಡಿ ನಾವು ಹೇಳ್ತೀವಿ ಇದು ಪಾಯ್ಸನಸ್ ಸ್ನೇಕ್ ನಾನ್ ಪಾಯ್ಸನಸ್ ಆದರೆ ಒಂದು TT ಇಂಜೆಕ್ಷನ್ ಕೊಡ್ತೀವಿ, ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದು ನಾವು ಭಾಳ ಅನದರ್ ಫಸ್ಟ್ ಏಡ್ ಏನಂದರೆ, ನೀವು ಮ್ಯೂಸಿಕ್ ಗ್ರಾಮಫೋನ್ ಪ್ಲೇಟ್ ನೀಡೋದು ಇದು ಮಾಡಿ ಫಸ್ಟು ಯಾವುದೇ ಬೈಟು, ಡಾಗ್ ಬೈಟ್ ಆಗಲಿ ಸ್ನೇಕ್ ಬೈಟ್ ಆಗಲಿ ಸೋಪ್ ಹಾಕಿ. ಯಾವ ಸೋಪು ನಿಮ್ಮ ಮನೆಗಿರೋದು ಎಂಥದೇ ಸೋಪ್ ಆಗಲಿ, ರಿನ್ ಆಗಲಿ ಲೈಫ್ ಬಾಯ್ ಆಗಲಿ, ಗಾಯನ ಚೆನ್ನಾಗಿ ತೊಳಿಬೇಕು, ಬ್ಲಡ್ಡನ್ನು ಈಚೆ ಬರೋಂಗೆ. ಗಾಯಕ್ಕೆ ನೀರು ಬಿದ್ದರೆ ಸೆಪ್ಟಿಕ್ ಆಗುತ್ತೆ ಅಂತ ಹೆದರ್ಕೋಬೇಡಿ. ಆದ್ದರಿಂದ ಫಸ್ಟ್ ಏಡ್ ಅದು. ಎರಡನೇದು ಇನ್ನೂ ನೆನಪಿದೆ, ನಾನು ಪಬ್ಲಿಕ್ TV ಒಳಗೆ ಒಂದು ಕಾರ್ಯಕ್ರಮ ಮಾಡಿದ್ದು, ಲೈವ್ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗಿತ್ತು. ಇದರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇದು ಇದೆಯಲ್ಲಪ್ಪ ರಾಯಚೂರು